ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ, ಖಡಕ ಖಾರ ಮೆಣಸಿನಕಾಯಿ. ಕನ್ನಡಿಗರ ರಂಜಿಸಿ ಫೇಮಸ್ ಆದಂತಹ ರಾಜು ತಾಳಿಕೋಟಿ ಅವರು ನಿಮ್ಗೆ ಗೊತ್ತಿದ್ದಾರೆ. ನಾ ಈಗ ಕಣ್ಣು ಬಿಟ್ನಪ್ಪ ಅಂತಂದ್ರೆ ಖಾಯಂ ಕಣ್ಣ ಮುಚ್ಕೋಬೇಕಾಗತ್ತ ನಾನ. ನಿಮಗ್ ಹೇಳಕತ್ತೀನಲ್ಲ, ನಡಿ ಪುಟ್ಟಿ. ಯಾಕ ಬ್ಯಾಸರ ಮಾಡ್ಕೋತಿದಿ? ರಾಜು ತಾಳಿಕೋಟಿ ಅವರ ಮಗ ಭರತ್ ರಾಜು ತಾಳಿಕೋಟಿ ಅವರು. ಮೊದ್ಲು ಅವ್ನ ಮುಖನಾದ್ರೂ ತೋರಿಸ್ರಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಕಲಿಯುಗದ ಕುಡುಕ ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ, ಮತ್ತೆ ಅದ್ರ ಜೊತೆಗೆ ಆ ಕಲಿಯುಗದ ನಾಟಕದ ಮುಖಾಂತರ ಸಿನಿಮಾ ರಂಗಕ್ಕೆ ಬಂದು ಇಡೀ ಕನ್ನಡಿಗರ ರಂಜಿಸಿ ಫೇಮಸ್ ಆದಂತಹ ರಾಜು ತಾಳಿಕೋಟಿ ಅವರು ನಿಮ್ಗೆ ಗೊತ್ತಿದ್ದಾರೆ. ಸೊ ಯಾಕಪ್ಪ ಅವ್ರ ಬಗ್ಗೆ ಹೇಳ್ತಾ ಇದೀನಿ ಅಂತಂದ್ರೆ, ಇವಾಗ ನಮ್ ಜೊತೆ ಇರೋರು ರಾಜು ತಾಳಿಕೋಟಿ ಅವರ ಮಗ ಭರತ್ ರಾಜು ತಾಳಿಕೋಟಿ ಅವರು. ಸರ್ ನಮಸ್ತೆ. ಸರ್, ನಿಮ್ ತಂದೆ ತುಂಬಾ ಫೇಮಸ್. ನೀವ್ ಯಾವತ್ತು ಆತರ ಫೇಮಸ್ ಆಗೋದು? ಮೊದಲನೇದಾಗಿ ಎಲ್ಲಾ ವೀಕ್ಷಕರಿಗೆ ಭರತ್ ತಾಳಿಕೋಟಿ ನಮಸ್ಕಾರಗಳು. ನಮ್ಮ ತಂದೆ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತು. ಇಡೀ ಕರ್ನಾಟಕದಾದ್ಯಂತ ಕ್ಯಾಸೆಟ್ ಲೋಕದಲ್ಲಿ ಕ್ಯಾಸೆಟ್ ಟೈಮ್ ಅಲ್ಲಿ ಇರುವಂತ ಪೀರಿಯಡ್ ಅಲ್ಲಿ ರಾಜು ತಾಳಿಕೋಟಿ ಕಲಿಯುಗ ಕುಡುಕ ಅಂತ ಎಲ್ರಿಗೂ ಫೇಮಸ್ ಆಗಿದ್ದಾರೆ. ಸುಮಾರು 70ರಿಂದ 80 ಸಿನಿಮಾಗಳು ಕೂಡ ಅವರು ಮಾಡಿದ್ದಾರೆ. ಆದ್ರೆ ಅವ್ರ ಮಗನಾಗಿ ನಾನು ಸುಮಾರು 10-12 ವರ್ಷದಿಂದ ಈ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 4-5 ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಆದ್ರೆ ಈಗ ತಂದೆ ತಾಯಿಯವರ ಆಶೀರ್ವಾದದಿಂದ, ನಮ್ಮ ಕಲಾಭಿಮಾನಿಗಳ ಆಶೀರ್ವಾದದಿಂದ ನಾನು ಕೂಡ ಹೀರೋ ಆಗಿ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದೀನಿ. ಸೊ ಮೇ ತಿಂಗಳಲ್ಲೇ ನಿಮ್ಮನ್ನ ರಂಜಿಸೋದಕ್ಕೆ ವಿಕ್ಕಿ ಮುಖಾಂತರ ಬರ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದೆ. ನಾನು ಫಸ್ಟ್ ಟೈಮ್ ಹೀರೋ ಆಗಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದೀನಿ. ಐ ಆಮ್ ಫುಲ್ ಎಕ್ಸೈಟೆಡ್. ಸೊ ನಂಗೆ ತುಂಬಾ ಖುಷಿಯಾಗಿದೆ ನಾನು ಹೀರೋ ಆಗಿ ನಿಮ್ಮನ್ನ ರಂಜಿಸ್ತಾ ಇರೋದಕ್ಕೆ. ಅದ್ರ ಜೊತೆಗೆ ನಮ್ ಜೊತೆ ಇರ್ತಕ್ಕಂತ ಫೇಮಸ್ ಯೂಟ್ಯೂಬರ್ ಮಂಜು ಗುಡ್ಡ. ಓಕೆ, ನಮ್ ಜೊತೆ ಇದಾರೆ. ಸೊ ಅವರ ಅನುಭವನ ಹಂಚ್ಕೊಳ್ಳೋಣ. ಅವರು ರಂಗಭೂಮಿ ಕಲಾವಿದ್ರು. ಅವರ ಕೆರಿಯರ್ ಬಗ್ಗೆ ಏನೆಲ್ಲ ಕನಸುಗಳಿದೆ, ಮತ್ತೆ ಅವ್ರು ಏನು ಯಾವ ರೀತಿ ಅವ್ರ ಕೆರಿಯರ್ ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಗುಡ್ಡ ಅಂತ. ನಾನು ರಂಗಭೂಮಿಯ ಹಾಸ್ಯ ಕಲಾವಿದ. ಇವರು ಸಿನಿಮಾ ಮಾಡ್ತಿರುವಾಗ ನಾನು ಒಂದು ಫೋನ್ ಮಾಡಿದ್ರೆ ನಿಮ್ಗೊಂದು ಚಾನ್ಸ್ ಕೊಡಿಸ್ತೀನಿ ಬಾ ಅಂತೇಳಿ. ಈ ಸಿನಿಮಾದಲ್ಲಿ ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ. ವಿಕ್ಕಿ ಫಿಲ್ಮ್ದಲ್ಲಿ ಪ್ರಥಮವಾಗಿ ಕಾಮಿಡಿ ಪಾತ್ರ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದೀನಿ. ಅದು ಇವರ ಆಶೀರ್ವಾದದಿಂದ. ಇವರೇ ನನಗೆ ಈ ಪಾತ್ರ ಮಾಡು ಅಂತ ಹೇಳ್ಕೊಟ್ಟಿದ್ದು, ಇವ್ರ ಕಡೆಯಿಂದ ಬಂದಿದ್ದೀನಿ. ಅದನ್ನ ಮೊದಲಾಗಿ ನಮ್ಮ ತಾಯಿ ಆಶೀರ್ವಾದ. ನಂದಾ ಅಂಗಡಿ ಅಂತ, ಪಾಪ ನಮ್ಮ ತಾಯಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ಇಲ್ಲಿ ಬರೋಕೆ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಇದೇ ರೀತಿ ಬೆಳೀತಾ ಇವ್ರ ಆಶೀರ್ವಾದ ಇರ್ಲಿ. ಬೆಳೀತಾ ಇನ್ನು ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್. ಹೌದು. ಸೊ ಯಾಕೆ ಅಂದ್ರೆ ನೀವು ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದ, ಅಥವಾ ಏನ್ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಿ? ಏನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೇಕಂದ್ರೆ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಕರ್ಕೊಂಡು ಹೋದ್ರು ಮಲ್ಲು ಜಮಖಂಡಿ ಅಂತ. ಅವ್ರು ಕರ್ಕೊಂಡು ಹೋಗಿ ಒಂದು ಪಾತ್ರ ಇದು ಮಾಡಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿದೆ. ಆಮೇಲೆ ಇವ್ರು ನಮ್ಮ ಒಡನಾಟ ಬಹಳ. ಇವ್ರ ಕಂಪ್ನಿಲಿ ನಾನು ಪಾತ್ರ ಮಾಡ್ತಾ ಇದ್ದೆ. ಇವ್ರ ಕರ್ದಲ್ಲಿ ಹೋಗ್ತಾ ಇದ್ದೆ. ಇವ್ರು ನೀವೊಂದು ಪಾತ್ರ ಮಾಡು, ಪಾಪ ಬಡವ್ರು ಇದ್ದೀರಾ, ನೀವೊಂದ್ ಸ್ವಲ್ಪ ಬೆಳ್ಳಿ ಪರದಲ್ಲಿ ಕಾಣ್ಲಿ ಅಂತ ಹೇಳಿ ಕರ್ಕೊಂಬಂದು ಚೆನ್ನಾಗಿ ಮಾಡ್ತಿ ಅಂತ ಕರ್ಕೊಂಡ್ ಪಾತ್ರ ಮಾಡ್ತೇವೆ. ಮೊದಲು ಇವ್ರಿಗೆ ನಾನು ನಮಸ್ಕಾರ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಇವ್ರೇ ನನಗೆ ತೋರಿಸಿದ್ದು. ಸುಮಾರು ವರ್ಷದಿಂದ ಅವನನ್ನ ನೋಡ್ತಾ ಇದ್ದೆ, ನನ್ನ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದ. ಸೊ ಸೋಷಿಯಲ್ ಮೀಡಿಯಾಲಿ ಇತ್ತೀಚೆಗೆ ಅವನು ಫುಲ್ ವೈರಲ್ ಆಗಿದ್ದಾನೆ. ಸೊ ಅವನು ಚಾನ್ಸ್ ಕೊಟ್ರು ಅನ್ನೋದಕ್ಕಿಂತ ವೈರಲ್ ಅವ್ನು ಚಾನ್ಸ್ ಕೊಡ್ಸಿದ ನಾನೆಲ್ಲ. ನಿಮ್ಮ ವೀಕ್ಷಕರು ವೀಕ್ಷಕರು ಅವ್ನು ಬಯಸ್ತಾರಂತ ನಾನು ನೋಡ್ದೆ. ಇಷ್ಟು ದಿವಸ ಸಣ್ಣದ್ರಲ್ಲಿ ಮಾಡಿದ್ಯಾ, ಒಂಚೂರು ದೊಡ್ಡದ್ರಲ್ಲಿ ನಾನ್ ಕೊಟ್ಟೆ ಅನ್ನೋದಕ್ಕಿಂತ ಡೈರೆಕ್ಟರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಮಂಜುನಾಥ್ ಗುಡ್ಡ ಅಂತ ಯೂಟ್ಯೂಬ್ ಸ್ಟಾರ್ ಇದ್ದಾನೆ, ಅವ್ನು ಮಾಡಿಸಿ. ನಿಮ್ ಸಿನಿಮಾಗೂ ಪ್ಲಸ್ ಆಗುತ್ತೆ, ಬಟ್ ನಿಮ್ ಸಿನಿಮಾಗೂ ಅವ್ನು ಕಾಮಿಡಿಯನ್ ಆಗಿ ಒಳ್ಳೆ ವರ್ಕ್ ಮಾಡ್ತಾನೆ. ಸೊ ಅದೇ ಕ್ಯಾರಿ ಆಯ್ತು ಮುಂದೆ. ಓಕೆ. ಸೊ ಸಿನಿಮಾದ ಕೆಲವೊಂದಿಷ್ಟು ಇದನ್ನ ಹಂಚ್ಕೊಳ್ಳೋದಾದ್ರೆ, ನಿಮ್ದು ಮೊದಲನೇ ಸಿನಿಮಾ ಅಲ್ಲ? ಇಲ್ಲ ಸರ್, ನಮ್ದು ಆಕ್ಚುಲಿ ಇದು 5ನೇ ಸಿನಿಮಾ. ಓಕೆ. ಲೀಡಿಂಗ್ ಕ್ಯಾರೆಕ್ಟರ್ ಆಗಿ ಹೀರೋ ಆಗಿ ಮಾಡ್ತಿರೋದು ಫಸ್ಟ್ ಮೂವಿ. ಸೆಕೆಂಡ್ ಹೀರೋ ಆಗಿ ಜೈ ಕೇಸರಿ ನಂದನ್ ಅಂತ ಮಾಡಿದ್ದೆ. ವಿಲನ್ ಆಗಿ ಜಿಂದಾ ಮಾಡಿದ್ದೆ. ದೇವರಾಜ್ ಸರ್ ಅವ್ರ ಹೀರೋ, ನಾನು ವಿಲನ್ ಮಾಡಿದ್ದೆ. ಮೇಘನಾ ರಾಜ್ ಅವ್ರ ಹೀರೋಯಿನ್ ಮಾಡಿದ್ದೆ. 2018ರಲ್ಲಿ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು. ಬಟ್ ಇವಾಗ 2025ರಲ್ಲಿ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬೆಳಗಾಂ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ದೀಪಕ್ ಕೆ ಸವನ್ಕರನ್ ಅವರ ಅಭಿಮಾನಿ ನಿರ್ದೇಶನ ಮಾಡಿದ್ದಾರೆ. ಕಥೆ ಚಿತ್ರಕಥೆ ಕೂಡ ಅವ್ರದೇ. ಅವರು ನನ್ನನ್ನ ಆಯಾ ಮೂವಿಯಲ್ಲಿ ಸಣ್ಣ ಪುಟ್ಟ ಪಾತ್ರ ನೋಡಿದ್ರು, ಮತ್ತೆ ಡ್ರಾಮಾದಲ್ಲಿ ಕೂಡ ನೋಡಿದ್ರು. ಉತ್ತರ ಕನ್ನಡದವ್ರು ಆಗಿರೋದ್ರಿಂದ ಸೊ ಅದು ನಂಗೆ ಪ್ಲಸ್ ಆಯ್ತು. ಹೀರೋ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸರ್, ನಿಮ್ಗೆ ನಿಮ್ ತಂದೆಯಿಂದ ಏನ್ ಕಲಿಯಕ್ಕೆ ಇಷ್ಟಪಡ್ತೀರಾ? ಕಾಮಿಡಿನ ಅಥವಾ? ಇಲ್ಲ, ಅದೇ ಡೆಡ್ ಅಪೋಸ್ ನಾವು. ನಾನು ಯಾವಾಗ್ಲೂ ಡ್ರಾಮಾದಲ್ಲಿ ಆದ್ರೂ ಕೂಡ ಹೀರೋ ವಿಲನ್ನೇ ಮಾಡ್ಕೊಂಡ್ ಬಂದಿದ್ದೆ. ನಮ್ ತಂದೆಯವರು ಯಾವಾಗ್ಲೂ ಕಾಮಿಡಿಯನ್ನೇ.
ಸೊ ನಂಗೂ ಅವ್ರಿಗೆ ಯಾವಾಗೂ ಮ್ಯಾಚ್ ಇಲ್ಲ. ಕಾಮಿಡಿ ಮಾಡ್ತಾರ ಅದ್ರ ಅವಕಾಶ ಕೊಡಲ್ಲ ಅವ್ರಿಗೆ. ಆತರ ಏನಿಲ್ಲ, ನಾನ್ ಜನರನ್ನ ನಗಿಸ್ತೀನಿ ಅಲ್ಲ ಅನ್ನೋ ಭರವಸೆ ನನಗ್ ಕಮ್ಮಿ ಇದೆ. ನಾನು ಅವ್ರನ್ನ ಅಳಿಸ್ಬಲ್ಲೆ, ಅವ್ರನ್ನ ಸೀರಿಯಸ್ ಆಗಿ ಕೂಡಿಸ್ತಾ ಹೌದು. ನಗಿಸ್ತೀನಿ ಅನ್ನೋ ಭರವಸೆ ನನಗೆ ಜಾಸ್ತಿ ಇಲ್ಲ. ಅಂದ್ರೆ ಅಳಿಸ್ತೀರಾ? ಹಾ ಅಳಿಸ್ತೀರಾ? ಖಂಡಿತ ಸರ್, ಖಂಡಿತ ಪಕ್ಕ ಅಳಿಸ್. ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಡ್ರಾಮಾ ನೋಡಿ ಅವ್ರು ಅಳ್ಬೇಕಂದ್ರೆ ಆ ಸೀನಲ್ಲಿ ಅತ್ತೆ ಅಳಿಸ್ತೀನಿ. ಆತರ ನಾನ್ ನನ್ನಲ್ಲಿರೋ ಟ್ಯಾಲೆಂಟ್, ಇವರಲ್ಲಿರೋದು ಕಾಮಿಡಿ ಟ್ಯಾಲೆಂಟ್, ನಗ್ಸೋದು. ನಗ್ಸೋದು. ಈಗ ನೀವು ನಿಮ್ ಮನೆಯಲ್ಲಿ ಓಡಿಸಿದ್ರೆ ಒಬ್ರು ಅಳಿಸೋರು, ಒಬ್ರು ತಂದೆಯವರು ಕಾಮಿಡಿ ಮಾಡ್ಕೊಂತ ಬಂದಿದ್ದಾರೆ ಯಾವಾಗ್ಲೂ. ನಾನು ವಿಶೇಷವಾಗಿ ಹೀರೋ ವಿಲನ್ನೇ ಮಾಡ್ತಾ ಬಂದಿದ್ದೀನಿ. ಇದರಲ್ಲಿ ಹೀರೋ ಆಗಿ ನಿಮ್ಮನ್ನ ರಂಜಿಸ್ತಾ ಇದ್ದೀನಿ. ಸರ್, ಇವಾಗ ನಿಮ್ಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್ ರೀ. ಫಸ್ಟ್ ಟೈಮ್ ಎಲ್ಲ ಅನುಭವ ಬಹಳ ಬೇಕು. ತುಂಬಾ ಸ್ಪೆಷಲ್. ಏನೋ ಅಲ್ಲಿ ಹೋದಾಗ ಫುಲ್ ನರ್ವಸ್ ಆಗಿದ್ದೆ ನಾನು. ಹಾಗೆ ಮಾಡಿ ರೆಡಿ ಆದೆ. ಅಲ್ಲ, ಯಾಕಂದ್ರೆ ನೀವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನೀವೇ ಕ್ಯಾಮ್ರಾಮನ್ ಆಗಿರ್ತೀರಿ, ನೀವೇ ಡೈರೆಕ್ಟರ್ ಆಗಿರ್ತೀರಿ, ಎಲ್ಲ ನೀವೇ. ಇಲ್ಲಿ ಬರೀ ನಟನಾಗಿ ಆಕ್ಟ್ ಮಾಡ್ತಾ ಇರ್ತೀರಾ, ಮತ್ತೆ ಇನ್ನೊಬ್ಬ ನಿರ್ದೇಶಕನ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಆಮೇಲೆ ಕೈ ಕೆಳಗೆ ಅಂದ್ರೆ ಅವರ ಇದ್ರಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಹೇಗ್ ಬೇಕೋ ಆ ರೀತಿ ನೀವು ನಟನೆನ ಕೊಡ್ಬೇಕು. ಸೊ ಏನ್ ಚಾಲೆಂಜ್ ಅನಿಸ್ತು ಅಲ್ಲಿ? ಚಾಲೆಂಜ್ ಅಂದ್ರೆ ಹೇಳ್ಕೊಟ್ಟಿದ್ದನ್ನ ಮಾಡ್ಬೇಕನ್ನೋ ಚಾಲೆಂಜ್ ಅನಿಸ್ತು. ಅದು ನಮ್ಮಲ್ಲಿ ಏನಾಗ್ತದೆ, 3 ಜನ ಇರ್ತೀವ, ಅದೇ ಮಾಮೂಲಿಯಾಗಿ ದೋಸ್ತ ಫ್ರೆಂಡ್ಲಿ ಇರ್ತೀವಿ, ಫ್ರೆಂಡ್ಲಿ ಮಾತಾಡ್ತಾ ಏನಾರು ಮಾಡಿ ಇದು ಮಾಡ್ತೀವಿ. ಇಲ್ಲ ಹಂಗೆ ಆ ರೀತಿ ಅಲ್ಲಲ್ಲ, ಅವ್ರು ಹೇಳ್ಕೊಟ್ಟಾಗಿ ಮಾಡ್ಬೇಕು. ಆದ್ರೆ ತುಂಬಾ ನಮಗೂ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸರ್. ಈ ರೀತಿ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನಾವ್ ಏನೋ ತಪ್ಪು ಮಾಡಿದ್ರು ಮತ್ತೆ ತಿದ್ದಿ ಹೇಳಿದ್ರು, ಬೇಜಾರ್ ಮಾಡ್ಕೊಳ್ಳಿಲ್ಲ ಅವ್ರು. ಹಿಂಗ್ ಯಾಕೆ ಮಾಡಿದ್ರು, ಹಂಗೆ ಮಾಡಿದ್ರು, ಬೈಲಿಲ್ಲ. ಹಿಂಗ್ ಮಾಡ್ಬೇಕು ತಿದ್ದಿ ಹೇಳಿದ್ರು. ಮತ್ತೆ ಸರ್ನು ಹೇಳ್ತಿದ್ರು, ಸರ್ ಹೇಳ್ಕೊಟ್ರು ಹಿಂಗ್ ಇರ್ತೈತಿ, ಹಿಂಗ್ ಮಾಡ್ಬೇಕು ಅಂತಂದು. ಹಾಗೆ ಹೊಸ ಎಕ್ಸ್ಪೀರಿಯನ್ಸ್. ತುಂಬಾ ಹಾರ್ಡ್ ಅನ್ನಿಸ್ತು, ತ್ರಾಸ್ ಭಾಳ ಆಯ್ತು, ಕಷ್ಟ ಆಗಿ ಇಷ್ಟ ಆಯ್ತು. ಅದು ಈಗ ನೋಡಿದ್ರೆ ಇಷ್ಟ ಆಯ್ತು. 2 ಓವರ್ ನಾವು ಮಾಡಿದ್ದು 2 ತಿಂಗಳ ಗಂಟ್ಲೆ. 2 ಓವರ್ ನಮ್ಗೆ ಗೊತ್ತಾಯ್ತು, ಈ ರೀತಿ ಮಾಡಿದ್ವು ಅಂತ. ಸೊ ನೀವು ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ರೀಲ್ಸ್ ಮತ್ತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ, ಅದ್ರಲ್ಲಿ ಎಷ್ಟು ಟೈಮ್ ತಗೋತಾ ಇದ್ರಿ? ನಾವು 5 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಅಂತ ಹೇಳ್ಬಿಟ್ರೆ ಸಾಕು, ಮಾಡ್ಬಿಡ್ತೀವಿ. ಸುಮ್ಮನೆ ಟೀಮ್ ಹೇಳ್ಬಿಡ್ತಾರೆ ಈ ರೀತಿ ಮಾಡ್ಬೇಕಂತ, ಅದ್ ಮಾಡ್ಬಿಡ್ತೇವೆ. ಬೇರೆ ಯೂಟ್ಯೂಬ್ ಅಲ್ಲಿ ಬೇರೆ. ಓಕೆ, ಇದೊಂಥರ ಹೊಸ ಅನುಭವ ಅನಿಸ್ತಾ. ಯಾಕೆಂದ್ರೆ 2.5 ವರ್ಷ, ಎಷ್ಟು 2 ವರ್ಷ 2.5 ತಿಂಗಳ 2.5 ತಿಂಗಳ ಶೂಟ್ ಮಾಡಿದ್ದು. 2.5 ತಿಂಗಳು. ಸೊ 2.5 ತಿಂಗಳದು 2.5 ಗಂಟೆಗೆ ಮಾಡ್ತಾರೆ. 34 ದಿವಸ ಶೂಟಿಂಗ್ ಮಾಡಿದ್ವಿ ಬೆಂಗಳೂರು ಮತ್ತೆ ಚಿಕ್ಕಮಗಳೂರು ಸುತ್ತಮುತ್ತ. ಒಂದ್ 15 ದಿವಸ ಪೋಸ್ಟ್ ಪ್ರೊಡಕ್ಷನ್ಗೆ, ಡಬ್ಬಿಂಗ್ ನಮ್ಗೆಲ್ಲ ಹೊಸದು. ಸುಮಾರು 4 ಸಿನಿಮಾ ಮಾಡಿದ್ವಿ. ಆಕ್ಟಿಂಗ್ ಈಸಿ ಮಾಡ್ಬಿಟ್ಟ, ಡಬ್ಬಿಂಗ್ ಬಹಳ ಕಷ್ಟ. ಆದ್ರೂ ಕೂಡ ಚೆನ್ನಾಗಿ ಮಾಡಿದಾನೆ. ಅವನು ಕೂಡ ಈಗಾಗಲೇ ಯೂಟ್ಯೂಬ್ ಅಲ್ಲಿ ನೋಡಿದೀರಾ. ಬೆಳ್ಳಿ ಪರದ ಮೇಲೆ ಅವನನ್ನು ಕೂಡ ಆಶೀರ್ವಾದ ಮಾಡಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಬೆಳೆಸಿ ಹರಿಸಿ ಅಂತ ನಿಮ್ಮ ಮುಖಾಂತರ ನಾನು. ಸರ್, ಈಗ ನಿಮ್ ತಂದೆಯವ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ನಿಮ್ ತಂದೆಯವರು ಕ್ಯಾಮ್ರಾ ಮುಂದೆ ಅಥವಾ ಸ್ಟೇಜ್ ಮೇಲೆ ಬಂದ ತಕ್ಷಣನೇ ಜನ ವಿಷಲ್ ಹೊಡಿಯೋದು, ನಗೋದು, ಅದು ಕಾಮನ್. ಸೊ ಮನೇಲಿ ಹೇಗಿರ್ತಾರೆ ಅವರು? ಸೀರಿಯಸ್ ಅಥವಾ ಸ್ಟ್ರಿಕ್ಟ್? ಇಲ್ಲ, ಮನೇಲಿ ಆಸ್ ಅ ಫ್ರೆಂಡ್ ಆಗಿರ್ತೀವಿ. ನೀವು ಯಾರು ನಂಬೋದೇ ಇಲ್ಲ, ತಂದೆ ಮಗ ಅಂತ ಹೇಳಕ್ ಸಾಧ್ಯ ಇಲ್ಲ. ಆತರ ಫ್ರೆಂಡ್ಲಿ ಆಗಿರ್ತೀವಿ. ಆನ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟಿ ನಗ್ತಾ, ಮನೇಲಿ ಯಾವ ತರ ಇದ್ವಿ ಬಬ್ಲಿ ಆಗಿ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗಿದೀವಿ. ಸಿನಿಮಾದಲ್ಲೂ ಕೂಡ ನಮ್ದು ಅಪೋಸಿಟ್ ಕ್ಯಾರೆಕ್ಟರ್, ಕ್ಲೋಸ್ ಫ್ರೆಂಡ್ ತರ ಕ್ಯಾರೆಕ್ಟರ್ ಇಲ್ಲ. ಆದ್ರೂ ಫ್ರೆಂಡ್ ತರ ಟ್ರೀಟ್ ಮಾಡಿ ಒಂದೊಂದು ಶಾರ್ಟ್ ಅಲ್ಲಿ ಅವರು ಫ್ರೆಂಡ್ ಆಗೇ ಹೇಳುವಂತದ್ದು ಕೆಲವೊಂದು ವಿಷಯಗಳಿದ್ವು. ಸಣ್ಣ ಪುಟ್ಟ ತಪ್ಪುಗಳದಾಗಿ ಹೇಳಿದ್ದಾರೆ. ಡೈರೆಕ್ಟರ್ ಸರ್ ಅಂತೂ ಈಸ್ ಟೂ ಗುಡ್. ಯಾಕಂದ್ರೆ ನಮ್ಮನ್ನ ಮೋಲ್ಡ್ ಮಾಡ್ತಾ, ನಮ್ ಜೊತೆ ಬೆರೀತಾ, ಆಯಾ ಸಿನಿಮಾಕ್ ಏನ್ ಬೇಕು ಅದನ್ನ ತಗೊಳ್ತಾ ಹೋದ್ರಲ್ಲ, ರಿಯಲಿ ಗ್ರೇಟ್ ಸರ್. ಹೊಸಬ್ರನ್ನ ತಗೊಂಡು ಸಿನಿಮಾ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೌದು, ತುಂಬಾ ಚಾಲೆಂಜ್. ಮತ್ತೆ ಮುಂದೆ ಬರೋದಿಲ್ಲ. ಆಮೇಲೆ ಹೊಸಬ್ರನ್ನ ಹಾಕೊಂಡು ಶ್ರೀಮತಿ ನವನೀತ್ ಲಕ್ಷ್ಮೀನ್ ಅವರು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮುಖಾಂತರ. ಆಮೇಲೆ ಶ್ರೀನಿಧಿ ಅಂತ ಚಿಕ್ಕಮಗಳೂರಿನವ್ರು ಹೀರೋಯಿನ್ ಆಗಿ ಮಾಡಿದ್ದಾರೆ. ನಮ್ಮ ತಂದೆಯವರು ರಾಗಿ ತಾಳಿಕೊಟ್ಟವ್ರು. ಇನ್ನೊಬ್ಬ ನಮ್ಮ ಉತ್ತರ ಕರ್ನಾಟಕದ, ಅವನು ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟಿ ಖ್ಯಾತಿ ಪಡೆದಿರೋಂಥವನು ವಿಲನ್ ಮಾಡಿದ್ದಾನೆ, ಶರಣ ಕಲ್ಲೂರ್ ಅಂತ. ಈಸ್ ನೈಸ್ ಗಾಯ್. ಇವಾಗ ಅವನು ಸುಮಾರು 8-10 ವರ್ಷದಿಂದ ರಂಗಭೂಮಿಯಲ್ಲಿದ್ದ. ಕೆಲವೊಂದು ಔದ್ಧೌಲಿಯ ಅಂತಿಂತ ನಾಟಕಗಳಲ್ಲಿ ವಿಲನ್ ಆಗಿ ಸಖತ್ತಾಗಿ ಮಾಡಿದ್ದ. ಸೊ ದಯವಿಟ್ಟು ಅವನನ್ನ ವಿಲನ್ ಆಗಿ ಮಾಡಿದ್ದೀವಿ. ರಾಜು ತಾಳಿಕೊಟ್ಟವ್ರ ಸ್ವಂತ ಅಳಿಯ. ಸಿನಿಮಾದಲ್ಲೂ ಅದನ್ನೇ ಕ್ಯಾರಿ ಮಾಡಿದ್ವಿ. ರಾಜು ತಾಳಿಕೊಟ್ಟ ಅಳಿಯನ್ ಪಾತ್ರನೇ ಕ್ಯಾರಿ ಮಾಡಿದ್ವಿ. ಚೆನ್ನಾಗಿ ಮೂಡ್ ಬಂದಿದೆ ಎಂಟರ್ ಮೂವಿ. ಒಂದು ವಿಶೇಷವಾದಂತ ಕಾಮಿಡಿ ಒಂದಿಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವ ತರ ಒಬ್ಬ ಹುಡುಗ ಕಲ್ತ್ರು ಕೂಡ ಅವ್ನು ತನ್ನ ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಹೆಂಗ್ ಬೆಳಿತಾನೆ ಅನ್ನೋದೇ ಸಿನಿಮಾದಲ್ಲಿ ಹಾಸ್ಯದ ಮುಖಾಂತರ ತಿಳಿಸಿದ್ದೀವಿ. ಅದ್ರಲ್ಲಿ ಒಂದು ಸಣ್ಣದಾಗಿ ಹಾರರ್ ಟಚ್ ಕೊಟ್ಟಿದ್ದೀವಿ. ಸಖತ್ತಾಗಿ ಮೂಡ್ ಬಂದಿದೆ. ಸೊ ದಯವಿಟ್ಟು ಮೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ನಮ್ ಡ್ರಾಮಾ ಥಿಯೇಟ್ರಿಗೆ ಬಂದು ನಾವಿಟ್ಟಿರುವಂತ ಟಿಕೆಟ್ ಅನ್ನ ತಗೊಂಡು ನೋಡ್ತಿದ್ರಿ. ಆದ್ರೆ ಈಗ ಡ್ರಾಮಾ ಥಿಯೇಟರ್ ಕಲಾವಿದ್ರೆ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಿನಿಮಾಗೆ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಸರ್, ಈಗ ನಿಮ್ಮ ತಂದೆಯವರು
ಈ ಒಂದು ಫೇಮಸ್ ಆಗಿತ್ತು ಅವ್ರ ನಾಟಕ ಅಂದ್ರೆ ಅದರಲ್ಲಿ ತುಂಬಾ ಕಲಿಯುಗದ ಕುಡುಕ. ಸೊ ಅದರಲ್ಲಿ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ನಾವು ಹುಟ್ಟಿದಾಗಿಂದ ಆ ಕೇಳ್ತಾ ಸಿನಿಮಾ ನಾಟಕ ನೋಡ್ತಾ ಇದ್ದಾರೆ, ಎಷ್ಟು ಸಲ ನೋಡಿದ್ರಿ? ಹುಟ್ಟಿದಾಗಿಂದ ನೋಡ್ತಾ ಬಂದಿದ್ದೀವಿ, ಈಗೂ ನೋಡ್ತಾ ಇದೀವಿ. ಈಗ ನಾವ್ ಯಾವ್ದಾದ್ರು ಕ್ಯಾಂಪ್ ಈ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂದ್ರೆ ಲಾಸ್ಟ್ ಟೈಮ್ ಬೆಸ್ಟ್ ಅದೇ. ನಾವು ಕೊನೆಯಲ್ಲಿ ಎಲ್ಲಾ ಡ್ರಾಮಾ ಮುಗಿದಾದ್ಮೇಲೆ ಅದನ್ನೇ ಆಡೋದು, ಅದರಿಂದನೇ ಮತ್ತೆ ಬಂದಂತ ದುಡ್ಡಿಂದ ಮತ್ತೆ ಮುಂದಿನ ಊರಿಗೆ ಹೋಗೋದು. ಸೊ ಅದೊಂಥರ ನಮ್ಗೆ ಎಸ್ ಯಾವಾಗ್ಲೂ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತ ದುಡ್ಡು ಅದು. ನಮ್ಗೆ ಯಾವಾಗ ಕಡಿಮೆ ಬೀಳುತ್ತೋ ಅವಾಗ ಅದನ್ನ ಹಾಕೊಳ್ಳೋದು, ಆ ದುಡ್ಡು ತಕೊಂಡು ಮುಂದಿನ ಊರಿಗೆ ಹೋಗೋದು. ಒಂದ್ ಡೈಲಾಗ್ ಅಂತಂದ್ರೆ ಅವ್ರದ್ದು ಸಿಕ್ಕಾಪುರಿ ಡೈಲಾಗ್ ಫೇಮಸ್ ಇದೆ. ನನಗಿಷ್ಟ ಆಗುವಂತದ್ದು ಒಂದು ಡೈಲಾಗ್ ಹೇಳ್ಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳು ಭಾರತೀಯ. ಎದ್ಬಿಟ್ರು ನನ್ನ ಮಕ್ಳು ತಿಪ್ಪ್ಯಾಗ ನಾಯಿ ಕೊಡಿ ಎದ್ದಂಗ್ ಪೂದು ಪೂದು ಪೂದು. ಇಂತಿಂತ ನನ್ನ ಮಕ್ಳ ಎದ್ದೇಳ್ತಾರಂತ ಆ ಬುದ್ಧಿವಂತನಿಗೆ ಅವತ್ತ ಇನ್ಫಾರ್ಮೇಶನ್ ಬಂದಿದ್ರೆ ಇದ್ಕೊಳ್ರು ನಿಮ್ಮ ಅವ್ರ ಖತರ್ನಾಕ್ ನನ್ ಮಕ್ಳ ಅಂತಿದ್ರು. ನಾವೇನ್ರಿ ಕುಡುಕ್ರು, ಕುಡ್ದು ಗಡ್ರ ದಂಡಿ ಮಕ್ಕೊಂಡ್ರಿ ಮಕ್ಳು ನಮ್ ಬಗ್ಗೆ ಮಕ್ಳು ಬಿಡಂಗಿಲ್ಲ. ನಾವ್ ಯಾಕೆ ಕುಡ್ದು ಗಡ್ರ ದಂಡಿ ಮಕ್ಕೊಂಡಿರ್ತೀವಿ? ಜಗತ್ತಿನ ಬಗ್ಗೆ ವಿಚಾರ ಮಾಡಕ್ ಮಕ್ಕೊಂಡಿರ್ತೀವಿ. ಈ ತರ ನಮ್ ತಂದೆಯವ್ರದ್ದು ಒಂಥರ ಬೇರೆ ಬೇರೆ ತರ ಡೈಲಾಗ್. ಯಾಕಂದ್ರೆ ಅವರು ಡೈಲಾಗ್ ಜೊತೆಗೆ ಸಮಾಜಕ್ಕೊಂದು ಮೆಸೇಜು, ಸಮಾಜನ ತಿದ್ದೋದು, ಆ ತರ ಏನಾದ್ರು ಒಂದು ಕೊಡ್ತಾ ಇರ್ತಾರೆ ಅವಾಗವಾಗ. ಸೊ ಇದನ್ನ ಸಮಾಜ ತಿತ್ತ 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 ಆ ಡೈಲಾಗು ಆ ನಾಟಕ ಹಿಟ್ ಆಗಿದೆ. ಸರ್, ಈಗ ನಿಮ್ಮದಲ್ಲಿ ಅಂದ್ರೆ ನಿಮ್ದು ಯಾವ್ದೋ ಫೇಮಸ್ ಈ ತರದೊಂದು ಡೈಲಾಗ್ ನಾನು ನೆನಪಲ್ಲಿ ಇಟ್ಕೋಬೇಕು, ಹೇಳ್ತಾನೆ ಇರ್ಬೇಕು, ಪದೇ ಪದೇ ನೆನಪಾಗುತ್ತೆ ಅನ್ನೋದಾದ್ರೆ ಸಿನಿಮಾದಾಗ್ಬೋದು ಅಥವಾ ನೀವು ಮಾಡಿರ್ತೀರ ರೀಲ್ಸ್ ಅದ್ರಲ್ಲಿ ಯಾವ್ದಾದ್ರು? ಸಿನಿಮಾದಲ್ಲಿ ಅಂತೂ ಪದೇ ಪದೇ ಇಷ್ಟೇ ಕೊಟ್ಟಿರ್ತಾರೆ. ಸಿನಿಮಾದಲ್ಲಿ ಅಂಕರ್ ಪದೇ ಪದೇ ಕೇಳ್ಬೇಕಂದ್ರೆ ಅದು ನಾನೇನಿಲ್ಲ ಅಂದ್ರೆ ಒಂದು 20 ಟೇಕ್ ತಗೊಂಡಿರ್ಬೇಕು, ಅದು 23 ಟೇಕ್ ತಗೊಂಡಿರ್ಬೇಕದು. ವೆರಿ ಬ್ಯಾಡ್ ವಿಲನ್ ರೀತಿ ಮಾಡ್ಬೇಕಂತ ಹೇಳಿದ್ರು. ಅದನ್ನ ಹೇಳ್ಬಿಡಿ, 23 ಟೇಕ್ ತಗೊಂಡ್ರಲ್ಲ, ಸೊ ಇಲ್ಲೊಂದು ಟೇಕ್ ತಗೊಂಡು ಹೇಳ್ಬಿಡಿ. 23 ಟೇಕ್ ತಗೊಂಡಿದ್ದದು, ಅದು ವಿಲನ್ ರೀತಿ ಮಾಡ್ಬೇಕಾಗಿತ್ತು. ಅದು ನಾವು ಕಾಮಿಡಿಯನ್ಸ್ ಅಲ್ಲ, ಆ ವಿಲನ್ ರೀತಿ ಮಾಡ್ಬೇಕಾಗಿತ್ತು. ಎಷ್ಟೇ ಸರಿ ಹೇಳಿದ್ರು ಅದು ಕಾಮಿಡಿ ಆಗಿ ಕಾಣ್ತಿತ್ತು ಅದು. ಹೀರೋನಿ ಒಂದ್ ಕಡೆಯಿಂದ ತಪ್ಪಿಸ್ಕೊಂಡು ಓಡ್ ಬರ್ತಿರ್ತಾಳೆ. ನಾವು 4 ಜನ ಹೋಗ್ತಾ ಇರ್ತೀವಿ ರೋಡಲ್ಲಿ. ಬಂದು ಇವ್ರಿಗೆ ಡ್ಯಾಶ್ ಹೊಡೆದು ಬೀಳ್ತಾಳೆ ಇವ್ರಿಗೆ. ಏನ್ ಮೇಡಮ್ ಇಲ್ಲ ಅಂತ ಕೇಳ್ತಾರೆ ಅವರು. ಇಲ್ಲ ಒಂದಿಬ್ಬರು ಜನ ಅಲ್ಲಿ ಬೆನ್ನ ಹತ್ತಿದ್ರು ಅಂತ ಅವ್ರು ಹೇಳ್ತಾರೆ. ಅವಾಗ ನಾವು ಅವ್ರ ನನ್ ಡೈಲಾಗ್ ವೆರಿ ಬ್ಯಾಡ್. ಇವಾಗ ಕಾಮಿಡಿ ಇಲ್ಲ, ಸೀರಿಯಸ್ ಆಗಿ ಮಾಡ್ಬೇಕು ಸರ್. ಮಾಡಮ್ರಿ, ವೆರಿ ಬ್ಯಾಡ್. ಅಲ್ಲಿ 2 ಕಡೆ ತಪ್ಪಿಸ್ಕೊಂಡ್ಬಂದು ಇಲ್ಲಿ 4 ಕಡೆ ಸಾರಿ ವೆರಿ ಬ್ಯಾಡ್. ಅಲ್ಲಿ 2 ಕಡೆ ತಪ್ಪಿಸ್ಕೊಂಡು ಬಂದು ಇಲ್ಲಿ 4 ಜನ ಕಡೆ ಸಿಕ್ಕಿಯಲ್ಲ. ಡೈಲಾಗು ಸರ್ ಹಿಂಗ್ ಹೇಳಿದ್ರೆ ಎದುರ್ಕೊಡಲ್ಲ, ಎದುರ್ಕೊಂಡಿಲ್ಲ ಅದಕ್ಕೆ ಆಗಿಲ್ಲ ಸರ್. ಅಲ್ಲಿ ತುಂಬಾ ಬಾಳ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಕಾಮಿಡಿ ನೀರ್ ಕುಡ್ದಂಗೆ. ಅದು ಲೈವ್ ಇತ್ತಂದ್ರೆ ಬೇಕಂದ್ರೆ 1 ತಾಸು ಅಪೋಸಿಟ್ ಬೇಕಾದ್ರೆ ಮಾತಾಡ್ಲಿ, ಒಳ್ಳೆ ಉತ್ತರ ಕೊಡ್ತೀವಿ ಲೈವ್. ಆದ್ರೆ ಈ ರೀತಿ ಫಸ್ಟ್ ಅಲ್ಲ ಕ್ಯಾಮ್ರಾ ಮುಂದೆ ಸರ್ ಬಾಳ್ ಟೇಕ್ ತಗೊಂಡಿದ್ದಾರೆ. ಅದೇ ಕಟ್ ಮಾಡಿ ಕುಡಿಸಿದಾರೆ ಹೆಂಗೆ.